ಯೋಚನೆ ಮಾಡಿ, ನೀವು ನಿಮ್ಮ ಫ್ಲೈಟಲ್ಲಿ ಕೂತ್ಕೊಂಡು ಆರಾಮಾಗಿ ಖುಷಿಯಾಗಿ ಹೋಗ್ತಾ ಇದ್ದೀರಾ, ನಿಮ್ಮ ಡೆಸ್ಟಿನೇಷನನ್ನು ರೀಚ್ ಆಗ್ತೀರಾ. ಡೆಸ್ಟಿನೇಷನಲ್ಲಿ ರೀಚ್ ಆಗಿ ನೀವು ಲಗೇಜ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತೀರಾ. ಲಗೇಜ್ ಕಲೆಕ್ಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲಗೇಜು ಎಲ್ಲೋ ಕಳೆದೋಗ್ಬಿಟ್ಟಿದೆ ಅಥವಾ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತ. ಸೊ ಇದರಿಂದ ನಿಮಗೆ ತುಂಬ ಲಾಸ್ ಆಗ್ಬೋದು, ತುಂಬ ನಿಮ್ಮ ವ್ಯಾಲ್ಯೂಬಲ್ ಆಗಿರೋಂಥ ಐಟಮ್ಗಳನ್ನ ಕಳೆದುಕೊಳ್ಬೋದು, ಮತ್ತು ನೀವು ಡೆಸ್ಟಿನೇಷನಲ್ಲಿ ರೀಚ್ ಆದಾಗ ನಿಮಗೆ ತುಂಬ ತೊಂದರೆಗಳಾಗ್ಬೋದು. ಈ ರೀತಿಯ ತೊಂದರೆಗಳು ನಮಗೆ ಆಗಬಾರ್ದು ಅಂದರೆ ಈ 9 ಪಾಯಿಂಟ್ಗಳನ್ನು ನಾವು ನೆನಪಿಟ್ಕೊಂಡ್ರೆ ನಮ್ಮ ಫ್ಲೈಟ್ ಜರ್ನಿ ಸುಖಕರವಾಗುತ್ತೆ. ನಿಮ್ಮ ಲಗೇಜ್ ಇಲ್ಲಾದರೂ ಮಿಸ್ ಆದರೂ ನಿಮಗೆ ಟೆನ್ಷನ್ ಆಗೋಲ್ಲ. ಯಾಕಂದರೆ ಲಗೇಜು ಯಾರ್ದು ಕೂಡ ಯಾವಾಗ ಬೇಕಾದರೂ ಮಿಸ್ ಆಗ್ಬೋದು, ಯಾರೂ ನಮಗೆ ಯಾವುದೇ ರೀತಿಯ ಗ್ಯಾರಂಟಿನ ಕೊಡಲ್ಲ. ಸೊ ಹೀಗಾಗಿ ಈ ಟಿಪ್ಸನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ನಿಮ್ಮ ಜರ್ನಿ ಸುಖಕರವಾಗಿರುತ್ತೆ ಮತ್ತು ಸುಲಭವಾಗಿರುತ್ತೆ. ಸೊ ನಾನು ಇವತ್ತು ನಿಮಗೆ ಚೆಕ್ ಇನ್ ಲಗೇಜ್, ನಾವು ಏರ್ಪೋರ್ಟ್ ಎಂಟ್ರ್ ಆಗ್ತಾ ಇದ್ದಂಗೆ ನಮ್ಮ ದೊಡ್ಡ ಸೂಟ್ ಕೇಸ್ ಏನಿದೆ ಅದನ್ನು ನಾವು ಚೆಕ್ ಇನ್ ಕೌಂಟರಲ್ಲಿ ಡ್ರಾಪ್ ಮಾಡ್ತೀವಿ, ಅಂದರೆ ಅವ್ರಿಗೆ ಕೊಡ್ತೀವಿ. ಅದನ್ನು ಅವರು ಆಮೇಲೆ ನಮಗೆ ಡೆಸ್ಟಿನೇಷನ್ ರೀಚ್ ಆದಮೇಲೆ ಕೊಡ್ತಾರೆ. ಇದನ್ನು ನಾವು ಚೆಕ್ ಇನ್ ಲಗೇಜ್ ಅಂತ ಹೇಳ್ತೀವಿ. ಸೊ ಆ ಸೂಟ್ ಕೇಸ್ ಒಳಗಡೆ ನಾವು ಏನೆಲ್ಲ ಇಡಬಾರ್ದು, ಇದು ತುಂಬ ಮುಖ್ಯವಾದ್ದು. ಯಾಕಂದರೆ ಆ ಚೆಕ್ ಇನ್ ಲಗೇಜಲ್ಲಿ ನಮಗೆ ಗೊತ್ತಿರಲ್ಲ, ಯಾರಾದರೂ ಅದನ್ನ ಓಪನ್ ಮಾಡಿ ನೋಡ್ತಾರಾ, ಅಥವಾ ತುಂಬ ಬೆಲೆ ಬಾಳೋದು ಇದ್ದರೆ ಅದನ್ನು ತೆಗೀತಾರಾ, ಅಥವಾ ನಮಗೆ ಅಲ್ಲಿ ಡೆಸ್ಟಿನೇಷನ್ ರೀಚ್ ಆದಾಗ ಬ್ಯಾಗು ಬೇರೆ ಫ್ಲೈಟಲ್ಲಿ ಹೋಗಿದೆಯೋ. ಸೊ ಈ ರೀತಿಯ ತೊಂದರೆಗಳಾಗುತ್ತೆ, ಇವಾಗ ಸದ್ಯಕ್ಕೆ ಹೆಚ್ಚಾಗ್ತಾನೇ ಇದ್ದಾವೆ. ನಾವು ಹೇಗೆ ಸೇಫಾಗಿರ್ಬೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಮೊದಲನೇ ಪಾಯಿಂಟ್ ಏನಂದರೆ, ನಮ್ಮ ಚೆಕ್ ಇನ್ ಲಗೇಜ್ ಒಳಗಡೆ ಯಾವುದೇ ರೀತಿಯ ಕ್ಯಾಶು, ಜ್ಯುವೆಲ್ರಿ, ಯಾವುದೇ ರೀತಿಯ ಇಲೆಕ್ಟ್ರಾನಿಕ್ಸು, ಸ್ಪೆಷಲಿ ಕ್ಯಾಮರಾ ಮತ್ತು ಲ್ಯಾಪ್ಟಾಪ್ಸ್, ಇದನ್ನು ನೀವು ಖಂಡಿತವಾಗ್ಲೂ ಸೂಟ್ ಕೇಸ್ ಒಳಗಡೆ ಹಾಕಬೇಡಿ. ಏನಕ್ಕಂದರೆ ಸೂಟ್ ಕೇಸನ್ನು ಅವರು ಎದ್ದೋ ಬಿಸಾಕ್ತಾರೆ, ಯಾವ ರೀತಿ ಹಾಕ್ತಾರೆ ಅಂತ ಗೊತ್ತಿರಲ್ಲ. ಸೂಟ್ ಕೇಸ್ ಯಾವಾಗ ಓಪನ್ ಆಗುತ್ತೆ ಅಂತಲೂ ಗೊತ್ತಿರಲ್ಲ ಅವ್ರಿಗೆ. ಮತ್ತು ಎಲೆಕ್ಟ್ರಾನಿಕ್ಸ್ ಅಂತ ಬ್ಯಾಟ್ರಿ ಏನಾದ್ರು ಬಂತು ಅಂದರೆ ಅದನ್ನು ತೆಗೆದು ಅವರೇ ತೆಗಿತಾರೆ, ಇಲ್ಲಾಂದರೆ ನಿಮ್ಮನ್ನು ಕರೆಸಿ ಮತ್ತೆ ತೆಗಿತಾರೆ. ಸೊ ಮತ್ತು ಜ್ಯುವೆಲ್ರಿ ಇದ್ದರೆ ಅವರು ಸೂಟ್ ಕೇಸ್ ಓಪನ್ ಮಾಡಿ ತೊಗೊಬೋದು, ಅಲ್ಲಿ ಇದು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋರು. ಸೊ ಈ ರೀತಿಯ ಅವಕಾಶಗಳಿಗೆ ಖಂಡಿತವಾಗ್ಲೂ ನಾವು ಕೊಡಲೇಬಾರ್ದು. ಏನಕ್ಕಂದರೆ ನಮ್ಮ ಸೂಟ್ ಕೇಸ್ ಏನಿದೆ ಅದು ಸ್ಕ್ಯಾನ್ ಆಗುತ್ತೆ, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಸೂಟ್ ಕೇಸ್ ಒಳಗಡೆ ನೀವು ಏನೆಲ್ಲ ಇಟ್ಟಿದ್ದೀರಾ ಅಂತ. ನಾರ್ಮಲಿ ಅದನ್ನು ನಾವು ನೆಗೆಟಿವ್ ಪರ್ಪಸ್ಗೆ ಯೂಸ್ ಮಾಡಲ್ಲ, ಆದರೂ ಕೂಡ ನಾವು ಸೇಫ್ ಆಗಿರೋದಕ್ಕೆ ಈ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಖಂಡಿತವಾಗ್ಲೂ ನಿಮ್ಮ ಚೆಕ್ ಇನ್ ಸೂಟ್ ಕೇಸಲ್ಲಿ ಹಾಕಬೇಡಿ. ಮತ್ತು ನೀವು ಕ್ಯಾರಿ ಆನ್ ಸೂಟ್ ಕೇಸಲ್ಲಿ, ನೀವು ಫ್ಲೈಟ್ ಒಳಗಡೆ ತಗೊಂಡು ಹೋಗ್ತಾ ಇರೋಂಥ ಸೂಟ್ ಕೇಸಲ್ಲಿ ಅದನ್ನು ಬೆಲೆ ಬಾಳುವಂಥ ವಸ್ತುಗಳನ್ನು ಇಟ್ಕೊಂಡ್ರೆ ಅದನ್ನು ನೀವು ಖಂಡಿತವಾಗ್ಲೂ ಚೆಕ್ ಇನ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಎಷ್ಟೇ ಒತ್ತಾಯ ಮಾಡಿದ್ರು ನಿಮ್ಮ ಲಗೇಜು ಜಾಸ್ತಿ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಅದನ್ನು ನೀವು ಚೆಕ್ ಇನ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಕ್ಯಾರಿ ಆನ್ ಒಳಗಡೆ ಆ ವ್ಯಾಲ್ಯೂಬಲ್ನ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಕ್ಯಾರಿ ಆನ್ನಲ್ಲೇ ತೊಗೊಂಡೋಗಿ. ಎರಡನೇ ಪಾಯಿಂಟ್ ಏನಂದರೆ, ನಿಮ್ಮ ಇಂಪಾರ್ಟೆಂಟ್ ಆಗಿರುವಂಥ ಫೈಲ್ಸು, ಡಾಕ್ಯುಮೆಂಟ್ಸು, ಕೆಲವು ಸಲ ನಾವು ಪಾಸ್ಪೋರ್ಟು ಅಥವಾ ನಮ್ಮ ಆಧಾರ್ ಕಾರ್ಡು, ನಮ್ಮ ಪ್ಯಾನ್ ಕಾರ್ಡು ಅದನ್ನೆಲ್ಲ ನಮ್ಮ ಸೂಟ್ ಕೇಸ್ ಒಳಗಡೆ ಹಾಕ್ಬಿಡ್ತೀವಿ. ಅಥವಾ ನಮ್ಮ ಯಾವುದೇ ರೀತಿಯ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ಗಳಿರ್ಬೋದು, ಯಾವುದೇ ರೀತಿಯ ಇಂಪಾರ್ಟೆಂಟ್ ಆಗಿರೋಂಥ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ನೀವು ಖಂಡಿತವಾಗ್ಲೂ ಸೂಟ್ ಕೇಸ್ ಒಳಗಡೆ ಹಾಕಬೇಡಿ. ನೀವು ಸೂಟ್ ಕೇಸ್ನ ಕಳ್ಕೊಂಡ್ರೆ ಅದನ್ನು ನೀವು ಕಳ್ಕೊಂಡ್ಬಿಡ್ತೀರಿ. ಸೊ ಈ ರೀತಿಯ ಅಂಥ ತೊಂದರೆಗಳಿಗೆ ಒಳಗಾಗಬಾರ್ದಂದ್ರೆ ನೀವು ಯಾವುದೇ ರೀತಿಯ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸೂಟ್ ಕೇಸ್ ಒಳಗಡೆ ಇಡಬೇಡಿ. ನೀವು ಎಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಐಟಮ್ಗಳನ್ನು ಕ್ಯಾರಿ ಆನಲ್ಲೇ ತೊಗೊಂಡೋಗಿ. ಮೂರನೇದು ಪಾಯಿಂಟ್ ಏನಂದರೆ, ಮೆಡಿಕೇಷನ್ಸು. ಸ್ಪೆಷಲಿ ನಿಮಗೆ ಪ್ರತಿ 1 ಅವರ್ಗೆ 2 ಅವರ್ಗೆ ಅಥವಾ ದಿನದಲ್ಲಿ ನೀವು ತಗೊಳ್ಬೇಕಾಗಿರುವಂಥ ಮೆಡಿಕೇಷನ್ಸ್ ಇರುತ್ತೆ, ಅಥವಾ ನಿಮಗೆ ಡೆಸ್ಟಿನೇಷನ್ ರೀಚ್ ಆದಮೇಲೆ ತಗೊಳ್ಬೇಕಂತ ಮೆಡಿಸಿನ್ಸು, BP ಮೆಡಿಸಿನ್ಸು, ಬ್ಲಡ್ ಶುಗರು, ಆಮೇಲೆ ಈ ರೀತಿಯ ಮೆಡಿಕೇಷನ್ಸ್ ಇರುತ್ತಲ್ವ, ಅದನ್ನು ನೀವು ಸೂಟ್ ಕೇಸಲ್ಲಿ ಹಾಕಬೇಡಿ. ಏನಕ್ಕಂದರೆ ಮತ್ತೆ ನೀವು ಆ ಸೂಟ್ ಕೇಸನ್ನು ಕಳ್ಕೊಂಡ್ರೆ ನೀವು ಹೊಸ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀರ ಅಂತಂದರೆ ನಿಮಗೆ ಗೊತ್ತಿರಲ್ಲ ಎಲ್ಲಿ ಮೆಡಿಕಲ್ ಶಾಪ್ ಇದೆ, ನಿಮಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ, ಕೆಲವೊಂದು ಸಲ ನಿಮ್ಮ ಫ್ಲೈಟ್ ಡಿಲೇ ಆಗುತ್ತೆ. ಸೊ ಈ ರೀತಿಯ ತೊಂದರೆಗಳಾದಾಗ ನಿಮಗೆ ಮೆಡಿಸಿನ್ ಬೇಕಂತಾದರೆ ನೀವು ಚೆಕ್ ಇನ್ ಸೂಟ್ ಕೇಸನ್ನು ಹೋಗಿ ಓಪನ್ ಮಾಡೋಕ್ಕಾಗಲ್ಲ. ಫ್ಲೈಟ್ ಡಿಲೇ ಆಗಿದೆ ಅಂಥೇಳಿ ನೀವು ಹೋಗಿ ಸೂಟ್ ಕೇಸನ್ನು ತೆಗಿಯೋಕ್ಕಾಗಲ್ಲ. ಸೂಟ್ ಕೇಸ್ ಕಳೆದೋದ್ರೆ ನಿಮ್ಮ ಮೆಡಿಸಿನ್ ಎಲ್ಲ ಹೋಯಿತು, ನಿಮ್ಮ ಪ್ರಿಸ್ಕ್ರಿಪ್ಷನ್ ಅದ್ರ ಜೊತೆ ಇಟ್ಟಿದ್ರೆ ಅದೂ ಹೋಯಿತು. ಸೊ ಈ ರೀತಿಯ ತೊಂದರೆಗಳಾಗುತ್ತೆ, ತುಂಬ ಜನರಿಗೆ ಇವಾಗ ಆಗಿದೆ. ಅದರ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮೆಡಿಕೇಷನ್ಸನ್ನು ನೀವು ಚೆಕ್ ಇನ್ ಸೂಟ್ ಕೇಸಲ್ಲಿ ಹಾಕ್ಕೊಳ್ಬೇಡಿ, ನೀವು ಕ್ಯಾರಿ ಆನ್ ಸೂಟ್ ಕೇಸಲ್ಲೇ ಇಟ್ಕೊಳ್ಳಿ. ನೀವು ಡೈಲಿ ತಗೊಳ್ತಾ ಇರೋಂಥ ಮೆಡಿಕೇಷನ್ಸ್, ಸ್ಪೆಷಲ್ ಮೆಡಿಕೇಷನ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನೀವು ಸೇಫಾಗಿ ಕ್ಯಾರಿ ಆನಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಯಾವುದೇ ರೀತಿಯ ಲೀಥಿಯಂ ಬ್ಯಾಟ್ರಿ ಇರುವಂಥ ಐಟಮ್ಸ್ಗಳು ಅದನ್ನು ನೀವು ಚೆಕ್ ಇನ್ ಮಾಡೋಂಗಿಲ್ಲ. ಲೀಥಿಯಂ ಬ್ಯಾಟ್ರಿ ಇರುವಂಥ ಯಾವುದೇ ರೀತಿಯ ಐಟಮ್ಸು ಆಗಿರ್ಬೋದು, ಕೆಲವು ಸ್ಪೇರ್ ಪಾರ್ಟ್ಸ್ ಇರುತ್ತೆ, ಲ್ಯಾಪ್ಟಾಪ್ ಇದ್ದಿರುತ್ತೆ, ಅಥವಾ ನೀವು ಚಾರ್ಜರ್ಸ್ಗಳು, ಮೊಬೈಲ್ ಚಾರ್ಜರ್ಸು ಅಥವಾ ಕ್ಯಾಮ್ರಾ ಚಾರ್ಜರ್ಸು ಇರುತ್ತೆ, ಅದನ್ನೆಲ್ಲ ನೀವು ಸೂಟ್ ಕೇಸ್ ಒಳಗಡೆ ಹಾಕೋಂಗೇ ಇಲ್ಲ.
ಸೊ ನೀವು ಎಲ್ಲಾದರೂ ಇದನ್ನು ಹಾಕಿದ್ರೆ ಅಂದರೆ ಮತ್ತೆ ನಿಮಗೆ ಕರೆದು ಅದನ್ನು ತೆಗೆಸ್ತಾರೆ, ಇಲ್ಲಾಂದರೆ ಅವರೇ ತೆಗಿತಾರೆ. ಸೊ ಸುಮ್ಮನೆ ಯಾಕೆ ಅಷ್ಟೊಂದು ಕಷ್ಟ ಪಡೋದು, ನೀವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿಯ ಬ್ಯಾಟ್ರಿಗಳನ್ನಿದ್ದರೆ ಅವರಿಗೆ ಮೊದಲೇ ಇನ್ಫಾರ್ಮ್ ಮಾಡಿ ನೀವು ಕ್ಯಾರಿ ಆನಲ್ಲಿ ಇಟ್ಕೊಳಕ್ಕೆ ಆಗತ್ತಂದರೆ ಕ್ಯಾರಿ ಆನಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ಅದನ್ನು ಫ್ಲೈಟಲ್ಲಿ ತೊಗೊಂಡು ಹೋಗ್ಬೇಕಂತಲೇ ಇಲ್ಲ. ಸೊ ಈ ರೀತಿಯಾಗಿ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಕೆಲವರು ಎಲೆಕ್ಟ್ರಿಕ್ ಸೈಕಲ್ಸನ್ನೆಲ್ಲ ತಗೊಂಡು ಹೋಗ್ತಾರೆ. ಸೊ ಈ ರೀತಿಯ ನೀವು ಐಟಮ್ಗಳನ್ನು ತೊಗೊಂಡು ಹೋಗ್ತಿದ್ದೀರ ಅಂತಂದರೆ ನೀವು ಮೊದಲೇ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಅದಕ್ಕೆ ಸ್ಪೆಷಲ್ ಆಗಿರೋಂಥ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಆದರೆ ನೀವು ಅದನ್ನು ಕ್ಯಾರಿ ಆನಲ್ಲಿ ಇಟ್ಕೊಂಡ್ರೆ ಆಗುತ್ತೆ. ಯಾಕಂದರೆ ಮೊದಲನೇ ಸಲ ಹೋಗೋರು ಅಥವಾ ತುಂಬ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಚೆಕ್-ಇನ್ ಲಗೇಜಲ್ಲಿ ಇಲೆಕ್ಟ್ರಾನಿಕ್ ಬ್ಯಾಟ್ರಿ ಇರೋಂಥ ಐಟಮ್ಗಳನ್ನು ಹಾಕಿಬಿಡ್ತಾರೆ. ಸೊ ಇದನ್ನು ನೀವು ಕೇರ್ಫುಲ್ಲಾಗಿ ಗಮನಿಸ್ಕೊಳ್ಳಿ. ಮತ್ತು ನಿಮ್ಮ ಸೂಟ್ ಕೇಸನ್ನು ಪ್ಯಾಕ್ ಮಾಡಬೇಕಾದ್ರೆ ಗಮನ ಇಟ್ಟು ಪ್ಯಾಕ್ ಮಾಡ್ಕೊಳ್ಳಿ. ಯಾಕಂದರೆ ಈ ಬ್ಯಾಟ್ರಿ ಐಟಮ್ಸ್ಗಳನ್ನೆಲ್ಲ ಚೆಕ್-ಇನ್ ಸೂಟ್ ಕೇಸಲ್ಲಿ ಇಟ್ಟರೆ ಅದು ಸೂಟ್ ಕೇಸ್ ಒಳಗಡೆ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅದರಿಂದ ಫೈರ್ ಆಗ್ಬೋದು. ಸೊ ಈ ರೀತಿಯ ಸೇಫ್ಟಿ ಇಶ್ಯೂಸ್ ಇರೋ ಕಾರಣ ಅದನ್ನು ನಮಗೆ ಸೂಟ್ ಕೇಸ್ ಒಳಗಡೆ ಹಾಕೋಕ್ಕೆ ಬಿಡೋಲ್ಲ. ನೆಕ್ಸ್ಟು ಐಟಮು ನಾವು ಚೆಕ್-ಇನ್ನಲ್ಲಿ ಹಾಕಬೇಕಂದ್ರೆ ತುಂಬ ಹುಷಾರಾಗಿರ್ಬೇಕಾಗಿದೆ. ಏನಂದರೆ ಯಾವುದೇ ರೀತಿಯ ಹಾಳಾಗುವಂಥ ಫುಡ್ ಐಟಮ್ಸ್ ಇರ್ಬೋದು ಅಥವಾ ಯಾವುದೇ ರೀತಿಯ ಗಾಜಿನ ಬಾಟಲ್ಗಳಾಗಿರ್ಬೋದು, ಇದೆಲ್ಲ ಲಗೇಜ್ ಹ್ಯಾಂಡ್ಲಿಂಗ್ ಮಾಡ್ತಾ ಇರಬೇಕಾದ್ರೆ ಅದು ಒಂದು ಗಾಜಿನ ಬಾಟ್ಲ್ಗಳೆಲ್ಲ ಒಡೆದು ಹೋಗ್ಬೋದು. ಯಾವುದೇ ರೀತಿಯ ಈ ಫುಡ್ ಐಟಮ್ಸು, ಈ ಹಾಳಾಗುವಂಥ ಫುಡ್ ಐಟಮ್ಸ್ ಏನಿದೆ ನಿಮ್ಮ ಬಟ್ಟೆಗಳನ್ನು ಹಾಳು ಮಾಡ್ಬೋದು, ನಿಮ್ಮ ಲಗೇಜನ್ನು ಹಾಳು ಮಾಡ್ಬೋದು. ಸೊ ಹೀಗೆ ಈ ರೀತಿ ಐಟಮ್ಗಳನ್ನು ನೀವು ಚೆಕ್-ಇನ್ ಮಾಡದೇ ಇರೋದು ಒಳ್ಳೆಯದು. ಎಸ್ಪೆಷಲಿ ಆಲ್ಕೋಹಾಲನ್ನು ತೊಗೊಂಡು ಹೋಗ್ತೀರಂದರೆ ನಿಮಗೆ ಅರೌಂಡು 6 ಲೀಟರ್ಸು ಅಲೌಡ್ ಇದೆ. ಆದರೆ ನೀವು ಅದನ್ನು ನೀಟಾಗಿ ಪ್ಯಾಕ್ ಮಾಡಿಲ್ಲ ಅಂದರೆ ಸೂಟ್ ಕೇಸ್ ಒಳಗಡೆ ಆಲ್ಕೋಹಾಲ್ ಎಲ್ಲ ಚೆಲ್ಲೋಗಿಬಿಡುತ್ತೆ. ಅದರಲ್ಲಿ ಆಲ್ಕೋಹಾಲಲ್ಲೂ ನಿಮಗೆ 70% ಜಾಸ್ತಿ ಆಲ್ಕೋಹಾಲ್ ಇರೋವಂಥ ಬಾಟಲ್ಸ್ಗಳನ್ನು ಕ್ಯಾರಿ ಮಾಡೋಂಗೆ ಅಲೌಡ್ ಇಲ್ಲ. ಸೊ ಇದನ್ನೆಲ್ಲ ನೀವು ಮೊದಲೇ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿಯ ರೂಲ್ಸ್ ಇದೆ. ಕೆಲವೊಂದು ಸ್ಪೆಷಲ್ ಏರ್ಲೈನ್ಸಲ್ಲಿ ಅವ್ರದ್ದು ಸ್ಪೆಷಲ್ ಆಗಿರೋಂಥ ರೂಲ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಇಂಡಿವಿಜುವಲ್ ಏರ್ಲೈನಲ್ಲಿ ಯಾವ ರೂಲ್ ಇದೆ ಅಂತ ನೀವು ಮೊದಲೇ ಚೆಕ್ ಮಾಡ್ಕೊಬೇಕಾಗತ್ತೆ. ಸೊ ಪೆರಿಷೇಬಲ್ ಫುಡ್ ಐಟಮ್ಸು, ಈ ರೀತಿ ಐಟಮ್ಸ್ಗಳನ್ನೆಲ್ಲ ನೀವು ಚೆಕ್-ಇನ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಸದ್ಯದಲ್ಲೇ ನಾನೊಬ್ಬರು ಯೂಟ್ಯೂಬರ್ನ ಫಾಲೋ ಮಾಡ್ತೀನಿ. ಅವರು ಆ್ಯಕ್ಚುಲಿ ಒಂದು ವೆಡ್ಡಿಂಗಿಗಂತ ಹೋಗ್ತಾಯಿದ್ರು. ಅವರ ಎಕ್ಸ್ಪೆನ್ಸಿವ್ ಆಗಿರೋಂಥ ಡಿಸೈನರ್ ಸೂಟನ್ನು ಅವರು ಇದರಲ್ಲಿ ಚೆಕ್-ಇನ್ ಮಾಡಿಬಿಟ್ಟಿದ್ರು. ಆಮೇಲೆ ಏನಾಯಿತು ಅಂದರೆ ಅವ್ರ ಸೂಟ್ ಕೇಸು ಬೇರೆ ದೇಶಕ್ಕೆ ಹೋಗಿ ಲ್ಯಾಂಡ್ ಆಗಿಬಿಟ್ಟಿತ್ತು. ಆ ಸೂಟ್ ಕೇಸು ವಾಪಸ್ ಸಿಗಬೇಕಂದ್ರೆ ಅವ್ರಿಗೆ 3-4 ದಿನ ಆಯಿತು. ಅಷ್ಟೊತ್ತಿಗೆ ಆ ಮದುವೆ ಆಗಿ ಮುಗಿದೋಗಿತ್ತು. ಸೊ ಈ ರೀತಿಯ ಬಟ್ಟೆಗಳನ್ನು ನೀವು ಇಟ್ಕೊಂಡಿದ್ರೆ ಅದನ್ನು ನೀವು ಕ್ಯಾರಿ ಆನಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ನಿಮ್ಮ ಲಗೇಜ್ ಮಿಸ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ನಿಮಗೆ ಈ ರೀತಿಯ ಈವೆಂಟ್ಸ್ಗಳು ಆಗುವಂಥ ಚಾನ್ಸಸ್, ಎಸ್ಪೆಷಲಿ ಯುರೋಪಿಗೆಲ್ಲ ಹೋಗ್ತಿದ್ದೀರಾ ಅಂತಂದರೆ ಇಲ್ಲಿ ಈ ರೀತಿಯ ಇನ್ಸಿಡೆಂಟ್ಸು ತುಂಬ ಆಗ್ತಾಯಿದ್ದಾವೆ. ಸೂಟ್ ಕೇಸ್ಗಳು ಮಿಸ್ ಆಗ್ತಾ ಇದ್ದಾವೆ, ಬೇರೆ ಏರ್ಪೋರ್ಟ್ಗೆ ಹೋಗಿ ಲ್ಯಾಂಡ್ ಆಗ್ತಾ ಇದ್ದಾವೆ, ಬೇರೆ ದೇಶಕ್ಕೆ ಹೋಗಿ ಲ್ಯಾಂಡ್ ಆಗ್ತಾ ಇದ್ದಾವೆ. ಸೊ ಈ ರೀತಿಯ ತೊಂದರೆಗಳ ಆಗಬಾರ್ದು ಅಂತಂದರೆ ನಿಮ್ಮ ಸ್ಪೆಷಲ್ ಡ್ರೆಸ್ ಏನಾದಿತ್ತೆ ಅಂದರೆ ಅದನ್ನು ನೀವು ನಿಮ್ಮ ಕ್ಯಾರಿ ಆನ್ ಸೂಟ್ ಕೇಸಲ್ಲೇ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಸ್ಪೆಷಲ್ ಆಗಿರುವಂಥ ಬೋನಸ್ ಟಿಪ್ಪನ್ನು ಕೊಡ್ತೀನಿ. ಏನಂದರೆ ಈ ರೀತಿ ನಿಮ್ಮ ಲಗೇಜು ಮಿಸ್ ಆಗಬಾರ್ದು ಅಥವಾ ನೀವು ಮಿಸ್ ಆದರೆ ನೀವು ಹೆಂಗೆ ಟ್ರ್ಯಾಕ್ ಮಾಡಬೇಕಂದ್ರೆ ಅದರೊಳಗಡೆ ನೀವು ಜಿಯೋ ಟ್ಯಾಗ್ಸ್ ಬರ್ತಾ ಇದ್ದಾವೆ ಇವಾಗ ತುಂಬ ಕಡಿಮೆ ರೇಟಲ್ಲಿ. ಅದು ಇಲ್ಲಾಂದರೆ ನಿಮ್ಮ ಹತ್ರ ಆ್ಯಪಲ್ ಪ್ರಾಡಕ್ಟ್ಸ್ ಇದೆ ಅಂದರೆ ಏರ್ ಟ್ಯಾಗ್ಸ್ಗಳಿದ್ದಾವೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಏರ್ ಟ್ಯಾಗ್ಸ್ಗಳಿದ್ದರೆ ನೀವು ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗುತ್ತೆ. ಜಿಯೋ ಟ್ಯಾಗ್ಸು ತುಂಬ ಕಡಿಮೆ ರೇಟಲ್ಲಿ ಬರ್ತಾಯಿದೆ, 1500-2000 ರುಪೀಸಲ್ಲೇನೋ. ಆ್ಯಪಲ್ ಅವ್ರದ್ದು ಏರ್ ಟ್ಯಾಗ್ಸ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿದೆ. ಆದರೆ ನಿಮ್ಗೆ ಗೊತ್ತಲ್ಲ ಆ್ಯಪಲ್ಲಿದ್ದು ಕ್ವಾಲಿಟಿ. ಸೊ ಎರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ನಿಮ್ಮ ಸೂಟ್ ಕೇಸ್ ಒಳಗಡೆ ಇಟ್ಕೊಂಡ್ರೆ ಅದನ್ನ ನೀವು ಟ್ರ್ಯಾಕ್ ಮಾಡೋಕ್ಕಾಗುತ್ತೆ. ಎಸ್ಪೆಷಲಿ ನೀವು ಬೆಲೆ ಬಾಳುವಂಥ ವಸ್ತುಗಳಿದ್ದಾವೆ, ನೀವು ಹೊರ ದೇಶಕ್ಕೆಲ್ಲ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಸೂಟ್ ಕೇಸ್ ಖಂಡಿತವಾಗ್ಲೂ ಮಿಸ್ ಆಗಬಾರ್ದು. ಯಾಕಂದರೆ ನಾವು ತುಂಬ ಐಟಮ್ಗಳನ್ನು ತೊಗೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ಆ ಐಟಮ್ಗಳು ಸಿಗೋಲ್ಲ. ಸೊ ಈ ರೀತಿಯ ತೊಂದರೆಗಳು ತುಂಬ ಆಗುತ್ತೆ. ಹಾಗಾಗಿ ಈ ತೊಂದರೆಗಳಾಗಬಾರ್ದೇ ಒಂದು ನೀವು ಏರ್ ಟ್ಯಾಗ್ಸನ್ನ ಹಾಕಿಟ್ಕೊಳ್ಳಿ, ನೀವು ಟ್ರ್ಯಾಕ್ ಮಾಡೋಕ್ಕಾಗತ್ತೆ, ಅವ್ರಿಗೆ ತೋರ್ಸೋಕ್ಕಾಗತ್ತೆ ಎಲ್ಲಿ ನಿಮ್ಮ ಸೂಟ್ ಕೇಸ್ ಹೋಗಿದೆ, ನಿಮಗೂ ಗೊತ್ತಾಗುತ್ತೆ, ಮತ್ತು ನೀವು ಸೇಫಾಗಿರೋದಕ್ಕೂ ಆಗುತ್ತೆ. ಮತ್ತು ನಿಮ್ಮ ಎಕ್ಸ್ಪೆನ್ಸಿವ್ ಆಗಿರೋಂಥ ಬಟ್ಟೆಗಳು ಯಾವುದೇ ಐಟಮ್ಗಳಾಗಿರ್ಬೋದು ಅದನ್ನು ನೀವು ಕ್ಯಾರಿ ಆನಲ್ಲೇ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಜರ್ನಿ ಸುಲಭ ಆಗುತ್ತೆ ಮತ್ತು ನಿಮ್ಮ ಪ್ರೋಗ್ರಾಮು ಸುಲಭ ಆಗುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ನೆಕ್ಸ್ಟ್ ಐಟಮ್ ನಾನು ನಿಮಗೆ ಪಾಯಿಂಟ್ಔಟ್ ಮಾಡಿ ಹೇಳಬೇಕಾಗಿರೋದೇನೆಂದರೆ ನಿಮ್ಮ ಮನೆಯ ಬೀಗಗಳು, ನಿಮ್ಮ ಕಾರಿನ ಚಾಬಿಗಳು, ಯಾವುದೇ ರೀತಿಯ ಆಫೀಸ್ನ ಕೀಸ್ಗಳು, ಇದನ್ನೆಲ್ಲ ನೀವು ಚೆಕ್-ಇನ್ನಲ್ಲಿ ಹಾಕಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಯಾಕಂದರೆ ಸೂಟ್ ಕೇಸು ಹಾಳಾಗ್ಬೋದು, ಕೆಲವೊಂದು ಸಲ ಸೂಟ್ ಕೇಸ್ ಓಪನ್ ಆಗಿರುತ್ತೆ, ಸೂಟ್ ಕೇಸ್ಗಳು ಒಡೆದೋಗಿರುತ್ತೆ. ಸೊ ಇನ್ನೊಂದು ಇದ್ರ ಜೊತೆ ನಾನು ನಿಮ್ಗೆ ಹೇಳಬೇಕಾಗಿರೋದೇನೆಂದರೆ ಒಳ್ಳೆ ಸೂಟ್ ಕೇಸನ್ನು ಪರ್ಚೇಸ್ ಮಾಡಿ.
ತುಂಬ ಕಮ್ಮಿ ರೇಟ್ಗೆ ಸೂಟ್ಕೇಸ್ ಸಿಗ್ತಾ ಇದೆ ಅಂತ ಹೇಳಿ ಸೂಟ್ಕೇಸನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಟ್ರಾಂಗ್ ಆಗಿರೋಂಥ ಸೂಟ್ಕೇಸ್ನ ಪರ್ಚೇಸ್ ಮಾಡಿ, ಸ್ಟ್ರಾಂಗ್ ಆಗಿರೋಂಥ ಲಾಕನ್ನು ಹಾಕಿ ಸೂಟ್ಕೇಸ್ಗೆ. ಆವಾಗ ಈಸಿಯಾಗಿ ಯಾರಿಗೂ ಓಪನ್ ಮಾಡೋಕ್ಕಾಗಲ್ಲ. ಇವಾಗ ನಂಬರ್ ಲಾಕ್ಸನ್ನು ಹಾಕ್ತಾರೆ, ಆದರೆ ನಂಬರ್ ಲಾಕ್ಸನ್ನು ಈಸಿಯಾಗಿ ಎಷ್ಟೊಂದು ಜನ ಓಪನ್ ಮಾಡಿಬಿಡ್ತಾರೆ. ಸೊ ನಂಬರ್ ಲಾಕ್ಸ್ ಬದಲು ಲಾಕು ಕೀನ ಇಟ್ಕೊಳ್ಳಿ. ಆ ಲಾಕನ್ನು ಹಾಕಿ ಒಳ್ಳೆ ಸೂಟ್ಕೇಸ್ನ ಪರ್ಚೇಸ್ ಮಾಡಿ. ನಿಮ್ಮ ಸೂಟ್ಕೇಸ್ ಹೊಡೆಯಲ್ಲ. ಆ ಸೂಟ್ಕೇಸ್ ಒಳಗಡೆ ನಿಮ್ಮ ಕೀಸು, ಮನೆ ಬೀಗಗಳು, ಕಾರ್ನ ಕೀಗಳು ಇದನ್ನೆಲ್ಲ ಇಡಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನೆಲ್ಲ ರಿಪ್ಲೇಸ್ ಮಾಡೋಕ್ಕೆ ತುಂಬ ಖರ್ಚಾಗುತ್ತೆ. ಸೊ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ಎಷ್ಟೊಂದು ಜನ ಈ ಮನೆ ಬೀಗವನ್ನೆಲ್ಲ ನಾವೆಲ್ಲೋ ಬಿಟ್ಟು ಹೋಗ್ಬಿಡ್ತೀವಿ, ಯಾಕಂದರೆ ಸೆಕ್ಯೂರಿಟಿಲಿ ಚೆಕಿಂಗ್ ಎಲ್ಲ ಆಗುತ್ತಲ್ಲ. ಸೊ ನಮಗೆ ಗೊತ್ತಿರಲ್ಲ, ಎಲ್ಲಾದರೂ ಬಿಟ್ಟು ಹೋದರೆ ಹಾಗೆ ಹಿಂಗೆ ಅಂಥೇಳಿ ನಾವು ಅದನ್ನು ದೊಡ್ಡ ಸೂಟ್ಕೇಸಲ್ಲಿ ಹಾಕ್ಬಿಡ್ತೀವಿ. ಸೊ ಈ ರೀತಿಯ ತಪ್ಪನ್ನು ಮಾಡಬೇಡಿ. ನೀವು ಬೆಲೆ ಬಾಳುವಂಥ ಎಲ್ಲ ವಸ್ತುಗಳನ್ನು ಕ್ಯಾರಿ ಆನಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ತುಂಬ ಬೆಲೆ ಬಾಳೋ ವಸ್ತುಗಳು ಇಲ್ಲ ಅಂತ ಆದರೂ ಒಂದು ಜೊತೆ ಬಟ್ಟೆಯನ್ನು ನೀವು ಕ್ಯಾರಿ ಆನಲ್ಲಿ ಇಟ್ಕೊಳ್ಳಿ. ನಿಮ್ಮ ಎಲ್ಲ ಬಟ್ಟೆಗಳನ್ನ ನೀವು ಚೆಕ್-ಇನ್ ಮಾಡೋಕ್ಕೆ ಹೋಗಬೇಡಿ. ಒಂದು ಜೊತೆ ಬಟ್ಟೆನ ನೀವು ಕ್ಯಾರಿ ಆನ್ ಸೂಟ್ಕೇಸಲ್ಲಿ ಹಾಕಿಟ್ಕೊಂಡ್ರೆ ಅದು ಒಳ್ಳೆಯದು. ಯಾಕಂತಂದರೆ ನೀವು ಮತ್ತೆ ಸೂಟ್ಕೇಸ್ ಎಲ್ಲಾದರೂ ಕಳ್ಕೊಂಡ್ರೆ ನಿಮಗೆ ಬಟ್ಟೆ ಪರ್ಚೇಸ್ ಮಾಡೋಕ್ಕೂ ಶಾಪ್ಗಳನ್ನು ಹುಡ್ಕೊಂಡು ಹೋಗಬೇಕಾಗುತ್ತೆ. ಈ ರೀತಿಯ ಇನ್ಸಿಡೆಂಟ್ಸ್ಗಳು ಆಗಿದ್ದಾವೆ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀವಿ. ನಿಮಗೆ ಅನಿಸ್ಬೋದು, ಏನಪ್ಪ ಬಟ್ಟೆ ಇಟ್ಕೊಳಕ್ಕೆ ಹೇಳ್ತಾವನೆ, ನಿಮಗೇನು ಬೇರೆ ಕೆಲಸ ಇಲ್ಲ ಅಂತ ನೀವು ಹಂಗೆ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ತುಂಬ ಜನರಿಗೆ ಈ ರೀತಿಯ ಇನ್ಸಿಡೆಂಟ್ಸ್ಗಳಾಗಿದ್ದಾವೆ. ಅವರ ಬಟ್ಟೆಗಳೆಲ್ಲ ಚೆಕ್ಕಿನಲ್ಲಿ ಹಾಕಿಬಿಟ್ಟು ಕ್ಯಾರಿಯರ್ನಲ್ಲಿ ಬರೀ ಕ್ಯಾಮ್ರಾ ಐಟಮ್ಸು, ಲ್ಯಾಪ್ಟಾಪ್ಸನ್ನೆಲ್ಲ ಇಟ್ಕೊಂಡಿರ್ತಾರೆ. ಜಾಸ್ತಿ ವೆಯ್ಟು ಇರುತ್ತೆ, ಅದರಲ್ಲಿ ಒಂದು ಜೊತೆ ಬಟ್ಟೆನೂ ಇರಲ್ಲ. ಅಲ್ಲಿ ಡೆಸ್ಟಿನೇಷನ್ ರೀಚ್ ಆದಮೇಲೆ ಮತ್ತೆ ನೀವು ಅಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು, ಬಟ್ಟೆಗಳನ್ನ ಚೂಸ್ ಮಾಡಬೇಕು, ಸರಿಯಾದ ಸೈಜು, ನಮಗೆ ಬೇಕಾಗಿರೋ ಬಟ್ಟೆ ಅದನ್ನೆಲ್ಲ ಸಿಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ರೀತಿಯ ತೊಂದರೆಗೆ ನೀವು ಒಳಗಾಗಬಾರ್ದಂದರೆ ಒಂದು ಜೊತೆ ಬಟ್ಟೆನ ನೀವು ಕ್ಯಾರಿಯರ್ನಲ್ಲಿ ಇಟ್ಕೊಳ್ಳಿ. ನಿಮಗೆ ಮುಂದೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇದನ್ನು ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಕೂಡ ಫಾಲೋ ಮಾಡಿ, ನಿಮ್ಮ ಜರ್ನಿ ಸುಲಭ ಆಗುತ್ತೆ. ಕೊನೆ ಪಾಯಿಂಟ್ ಏನಂದರೆ, ಯಾವುದೇ ರೀತಿಯ ಫ್ರೆಜೈಲ್ ಐಟಮ್ಸನ್ನ ನೀವು ಚೆಕ್ಕಿನಲ್ಲಿ ಹಾಕೋದನ್ನು ಅವಾಯ್ಡ್ ಮಾಡಿ. ನಿಮ್ಮ ಸೂಟ್ಕೇಸ್ ಒಳಗಡೆ ಎಸ್ಪೆಷಲಿ ಬಟ್ಟೆ ಜೊತೆ ಯಾವುದೇ ರೀತಿಯ ಗಾಜಿನ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಅಥವಾ ಡೆಲಿಕೇಟಾಗಿ ಮಾಡಿರುವಂಥ ಇದು ಎಲೆಕ್ಟ್ರಾನಿಕ್ ಐಟಮ್ಸು, ಅಥವಾ ಡೆಲಿಕೇಟಾಗಿ ಮಾಡಿರುವಂಥ ಇನ್ಸ್ಟ್ರೂಮೆಂಟ್ಸು. ನಾನೊಂದು ಸಲ ಏನಾಗಿತ್ತಂದರೆ ಹಾರ್ಮೋನಿಯಮನ್ನು ಪ್ಯಾಕ್ ಮಾಡಿ ಚೆಕ್-ಇನ್ ಮಾಡಿಬಿಟ್ಟಿದ್ದೆ. ಅವ್ರಿಗೆ ಹೇಳಿದ್ದೆ ನಾನು, ಫ್ರೆಜೈಲ್ ಆಗಿರೋ ಐಟಮು ಇದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಆದರೂ ನಾನು ಮಂಗಳೂರಲ್ಲಿ ಇಳ್ಕೊಂಡೆ. ಮಂಗಳೂರಲ್ಲಿ ಹಾರ್ಮೋನಿಯಮನ್ನು ಕಲೆಕ್ಟ್ ಮಾಡ್ತೀನಿ, ಓಪನ್ ಮಾಡಿ ನೋಡ್ತೀನಿ, ಎಲ್ಲ ಕೀಸ್ ಹೊರಗಡೆ ಬಂದಿದೆ. ಮತ್ತೆ ಅದನ್ನು ರಿಪೇರಿ ಮಾಡೋಕ್ಕೆ ನಾನು ಉಡುಪಿಲಿ ಕೊಡಬೇಕಾಯ್ತು. ಆ ಹಾರ್ಮೋನಿಯಮನ್ನು ರಿಪೇರಿ ಮಾಡೋಕ್ಕೆ ಮತ್ತೆ ಒಂದು 3,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಯಿತು. ಸೊ ಫ್ರೆಜೈಲ್ ಆಗಿರೋ ಐಟಮನ್ನು ನೀವು ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಇನ್ಸ್ಟ್ರೂಮೆಂಟ್ಸು, ಯಾವುದೇ ರೀತಿಯ ಎಕ್ಸ್ಪೆನ್ಸಿವ್ ಐಟಮ್ಸ್ಗಳೇನಾದ್ರು ಇರುತ್ತಲ್ಲ, ಅದನ್ನು ನೀವು ಹುಷಾರಾಗಿ ಕ್ಯಾರಿ ಮಾಡಬೇಕಾಗುತ್ತೆ. ಅವ್ರಿಗೆ ಎಷ್ಟು ಹೇಳಿದ್ರೂ ಅವರು ನೀಟಾಗಿ ಹ್ಯಾಂಡಲ್ ಮಾಡಲ್ಲ. ಸೊ ಅದಕ್ಕೆ ನೀವು ಯಾವ ರೀತಿ ಪ್ಯಾಕಿಂಗ್ ಬೇಕಾಗುತ್ತೆ ಆ ರೀತಿಯ ಪ್ಯಾಕಿಂಗನ್ನು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹಣವನ್ನು ಉಳಿಸ್ಕೊಳ್ಳಿ. ನಿಮ್ಮ ಜರ್ನಿನ ಸುಖಕರವಾಗಿರಲಿ ಮತ್ತು ಸುಲಭವಾಗಿರಲಿ, ಖುಷಿಯಾಗಿ ರೀಚ್ ಆಗಿ, ಮತ್ತು ನಿಮ್ಮ ಟ್ರಿಪ್ಪು ನೀವು ಪ್ಲ್ಯಾನ್ ಮಾಡ್ದಂಗೆ ನಡೆಯೋಕ್ಕಾಗತ್ತೆ. ಇಲ್ಲ ಅಂತಂದರೆ ನಮಗೆ ಈ ರೀತಿ ಯಾವುದೇ ರೀತಿಯ ಪ್ರಾಬ್ಲಮ್ ಬಂದರೆ, ಲಗೇಜ್ ಕಳೆದೋಗ್ಬಿಟ್ರೆ, ಯಾವುದೇ ಐಟಮ್ ಹಾಳಾದರೆ ನಮ್ಮ ಇಡೀ ಟ್ರಿಪ್ಪು ಹಾಳಾಗುತ್ತೆ. ಸೊ ಇದರಿಂದ ನೀವು ಈ ಪಾಯಿಂಟ್ಸನ್ನ ಫಾಲೋ ಮಾಡಿದ್ರೆ ನಿಮ್ಮ ಟ್ರಿಪ್ಪು ಆರಾಮಾಗಿ ಆಗೋಕ್ಕೆ ಇನ್ನು ಚಾನ್ಸಸ್ ಜಾಸ್ತಿ ಆಗುತ್ತೆ. 100% ಅಂತ ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆದರೆ ನೀವು ಜಾಸ್ತಿ ನೀಟಾಗಿ ಪ್ರಿಪೇರ್ ಆಗಿರ್ತೀರ ಎಲ್ಲ ರೀತಿಯ ಸಿಚುವೇಷನ್ಗಳಿಗೆ. ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇರೋರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತು ಯಾರಿಗಾದರೂ ಇದ್ರ ಬಗ್ಗೆ ಈ ರೀತಿಯ ಪ್ರಾಬ್ಲಮ್ಸ್ಗಳಾಗಿದ್ದರೆ ಅವ್ರಿಗೆ ಸೊಲ್ಯೂಷನ್ಸ್ ಇಲ್ಲಿ ತುಂಬ ಸಿಗುತ್ತೆ. ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.